ನಮಸ್ಕಾರ. ಉತ್ತರ ಕರ್ನಾಟಕ ಮಂದಿಗೆ ಉತ್ತರ ಕರ್ನಾಟಕ ಸುದ್ದಿಯನ್ನು ಕೊಡಕ್ಕೆ ನಾ ಶ್ರೀಪಾದ್ ಪಾಟೀಲ್ ನಿಮ್ಮ ಮುಂದೆ ಬಂದು ಕುಂತೀನಿ. ಈಗ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆ ಒಳಗೆ ಏನೇನು ಆಗಾಕತ್ತೈತಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ತಗೊಂಡು ಮೊದಲನೇದಾಗಿ ಬೆಳಗಾವಿ ಸುದ್ದಿಪ್ಪ. ನಾನೇನು ಬೇಕಂತ BJPಗೆ ಹೋಗಿಲ್ಲ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಸಾಹೇಬರು ಹೇಳ್ಯಾರ. ಬೆಳಗಾವಿ ಒಳಗೆ ಮಾತಾಡಿದ್ರು ಅವರು. BJPಗೆ ನಾನು ಅನಿವಾರ್ಯವಾಗಿ ಹೋಗೀನಿ. ನಾ ಕಾಂಗ್ರೆಸ್ಸಿಂದನ 5 ಸಲ MLA ಆದವ, ಈಗ 2 ಸಲ BJPಯಿಂದನೂ MLA ಆಗೀನಿ. ನನಗೆ ಕಾಂಗ್ರೆಸ್ ಪಾರ್ಟಿ ಒಟ್ಟ ಕೆಟ್ಟದ್ದು ಮಾಡಿಲ್ಲ. ನಾನು ಕಾಂಗ್ರೆಸ್ ಬಿಡಕ್ಕೆ ಒಬ್ಬ ಮನುಷ್ಯ ಕಾರಣ ಅದಾನ, ಅವನ ಸಂಬಂಧ ನಾನು ಕಾಂಗ್ರೆಸ್ ಬಿಡುವಂಗಾತು ಅಂತ ಹೇಳಿ ಇಂಡೈರೆಕ್ಟಾಗಿ DK ಶಿವಕುಮಾರ್ಗೆ ಡಿಚ್ಚಿ ಕೊಟ್ಟಾರೆ. ಸ್ವಲ್ಪ ಮಂದಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರು. ಈಗ BJP ಬಂದ ಮೇಲೂ ಒಂದಿಷ್ಟು ಮಂದಿ ಷಡ್ಯಂತ್ರ ಮಾಡಿದರು. ಅದಕ್ಕೆ ನಾ ಹೆದರಾವಲ್ಲ ಅಂತ ಮಾತಿನಾಗ ತಿವಿದಾರ ಸಾವ್ಕಾರ್. ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅದನ್ನ ಅನಿವಾರ್ಯ ಹೋಗಿದ್ದಿಲ್ಲ. ನಾವು ಕಾಂಗ್ರೆಸ್ ಪಕ್ಷ 5 ಬಾರಿ ಶಾಸಕ ಇತ್ತು, ಈಗ 2 ಸಲ BJP ಆಗಿಲ್ಲ. ನನಗೇನು ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ. ನನಗೆ ಬಿಡಕ್ಕ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಷಡ್ಯಂತ್ರ ಮಾಡಿ ಹೊರಗೆ ಬಂದ. ನಾವು ಭಾರತೀಯ ಜನತಾ ಪಾರ್ಟಿ. ಇನ್ನು CD ವಿಚಾರದ ಬಗ್ಗೆಯೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಈ ಟೈಮ್ನಾಗ ಈ ಮೂಲಕ DK ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಾರ. 1ರಲ್ಲಿ ಅಂತ 100 CD ಬಂದರು, ಒಂದಲ್ಲ 100 CD ಬಂದರು. ನಾನೇನು ಅಂಜು ಮಗ ಅಲ್ಲ, ವೈಯಕ್ತಿಕ ಷಡ್ಯಂತ್ರಕ್ಕೆ ನಾ ಹೆದರೋಂಗಿಲ್ಲ. ಆ ದೇವ್ರು ನನ್ನ ಮೇಲೆ ಅದಾನ, ತಂದೆ ತಾಯಿ ಆಶೀರ್ವಾದ ಐತಿ, ಜನರ ಆಶೀರ್ವಾದನೂ ಐತಿ ಅಂತ ತಿರುಗೇಟ್ ಕೊಟ್ಟಾರ. ಅಲ್ಲಿ BJP ಬೇಡ, ಅಲ್ಲಿ ಒಂದು ಷಡ್ಯಂತ್ರ ಮಾಡೋದು ಅದಕ್ಕೂ ಹೆದರಿಲ್ಲ. ಆ ಸ್ವಾಮಿಗಳು ನೀವು ರಮೇಶ್ ನೀರು ತೊಡೆದಿಪ್ಪ ಬೇರೆ ನನ್ನ ಮನೆಗೆ ಬಂದ್ರಪ್ಪ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು, ನಮ್ಮ ಸ್ವಾಮೀಜಿ ಮತ್ತು ಮಾಧವ ಚೆನ್ನೈ ಅವರು 7 ಸ್ವಾಮಿ ಬಂದು ಹೇಳಿ ಕೊಡಕ್ಕೆ ಬಂದ್ರೆ ನನಗೆ ಹೊಳ್ಳಿ ಸ್ವಾಮಿಗಳು ನಾನು 100 CD ಬಂದ್ರೆ ಅಂಜುವುದಿಲ್ಲ, ನೀವು ಅಂಜಬೇಕು ಗಪ್ಪರಿ ಅಂತ ಹೇಳಿ ಅವಾಗ ಹೇಳಿದ್ರು. ನಾವು ನಮ್ಮ ಮನೆಗೆ ಬಂದಿಲ್ಲ, ಇಂಥ 100 CD ಬರಲಿ ನಾನು ಅಂಜುವುದು. ಇನ್ನು ಇವರ ಟೀಮ್ ಬಗ್ಗೆ ಈ ರೀತಿ ಪ್ರವಾಸದ ಬಗ್ಗೆ ಚರ್ಚೆ ಆಗುವಾಗ ಬಸನಗೌಡ ಪಾಟೀಲ್ ಯತ್ನಾಳರು ಮುಖ್ಯಮಂತ್ರಿ ಆಗ್ತಾರನೋ ಅನ್ನೋದ್ರ ಬಗ್ಗೆನೂ ಭಾರಿ ಚರ್ಚೆ ಆತತ್ರಿಪ್ಪ. ಈಗ BJP ಒಳಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಸೇರಿ ನಾವು ಟೂರ್ ಅಂತೂ ಮಾಡಕತ್ತೀವಿ. ಟೂರ್ ಮುಗಿದ ಮೇಲೆ ದಾವಣಗೆರೆ ಒಳಗೆ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ, 5 ರಿಂದ 10 ಲಕ್ಷ ಜನರನ್ನು ಸೇರಿಸ್ತೀವಿ. ಯತ್ನಾಳ್ ಗೌಡರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಜನಕ್ಕೆ ನ್ಯಾಯ ಸಿಗಬೇಕು, ಹಿಂಗಾಗಿ ನಾವು ಹೋರಾಟ ಮಾಡಕತ್ತೀವಿ, ಇದರೊಳಗೆ ಯಾವ ಸ್ವಾರ್ಥನೂ ಇಲ್ರಿಪ್ಪ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ಯಾರ. ಏನೇ ಒಂದು ವಿಷಯದ ಮೊದಲು 10 ಸಲ ವಿಚಾರ ಮಾಡಬೇಕು, ಮದುವೆ ಮಾಡ್ಬೋದು ಈ ಸಂದರ್ಭದಲ್ಲಿ. ಯಾಕಪ್ಪ ನಮ್ಮ ಸಮಾಜಗಳು ಭಾಳಷ್ಟು, ಯಾಕಂದ್ರೆ ಭಾಳ ಒಡೆದಾಳೋ ರೀತಿಯಲ್ಲಿ ನಮ್ಮ ಸಮಾಜಗಳು ಭಾಳ ಭಾಳ ಅನಾಹುತ ಆಗಿದ್ದಾವೆ. ಈ ಕೊನೆಗಳಿಗೆ ನಾವು ಒಂದಾಗಿ ಹಿಂದೂ ಜನ ಬರೀ ವಾಲ್ಮೀಕಿ ಉಪ್ಪಾರಲ್ಲ, ಎಲ್ಲ ಸಣ್ಣ ಸಮಾಜ ಕೂಡಿ ನಾವು 74% ಹಾಕೋಣ. ನಾವು 74% ಹಾಕೋಣ. ನಮ್ಮ ಆಳಾಗಿ 26% ಮಂದಿ ನಮ್ಮನ್ನ ಆಳ್ತಾರೆ, ನಮ್ಮ ಡಿವೈಡ್ ಮಾಡಿ. ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಈಗ ನಮ್ಮ ಕಾಂಗ್ರೆಸ್ ಸಮಾಜ ಹೇಳಿ ರೆಬಲ್ ಆಗ್ತದೆ. ರೆಬಲ್ ಯಾಕೆ ಹಾಕೊಂಡ್ರೆ ನಾವು ರೆಬಲ್ ಹಾಕಿ ನಮ್ಮ ಮಂಡಿ ಸಂಬಂಧ ಹಾಕಿ ನಮ್ಮ ವೈಯಕ್ತಿಕ ನಾವು ಆರಾಮ ಇರ್ಬೋದು. ನಮ್ಮ ಮಂತ್ರಿ ಕಾಯಿ ಮಂತ್ರಿ ಇರ್ತೀನಿ, ನಾನು ಕಾಯಿ ಮಂತ್ರಿ ಇರ್ತೀನಿ, ನಾವು ಆರಾಮ್ ಗೊತ್ತು, ಈಶ್ವರ ಗೊತ್ತು, ಆರಾಮ್ ಇರ್ತೀನಿ. ಬೀದರ್ ಜಿಲ್ಲೆ ಒಳಗೆ ಲೀಡರ್ಸ್ ಹೊಡೆದಾಟಕ್ಕೆ ಸಕ್ರೆ ಕಾರ್ಖಾನೆ ಬಂದಾಗೋ ಪರಿಸ್ಥಿತಿ ಬಂದೈತೆ ನೋಡ್ರಿ. 25,000ಕ್ಕೂ ಹೆಚ್ಚು ರೈತ ಕುಟುಂಬಗಳು ಈ ಫ್ಯಾಕ್ಟ್ರಿನ ನಂಬ್ಕೊಂಡು ಜೀವನ ಮಾಡಕತ್ಯಾರ. ಸಾವಿರಾರು ನೌಕರರು ಇದ್ರ ಮೇಲೆ ಅವಲಂಬನ ಅದಾರ. ಈ ಸಕ್ಕರೆ ಕಾರ್ಖಾನೆ ರಾಜಕಾರಣಿಗಳ ಹೊಡೆದಾಟದಿಂದ ಸಾಲದ ಸುಳಿಗೆ ಸಿಕ್ಕಾಕೊಂಡೈತಿ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮಚ್ಚಲು ಮಾಡ್ರಿ ಅನ್ನೋ ಒತ್ತಾಯ KDP ಸಭೆಯೊಳಗೆ ಕೇಳಿ ಬಂದೈತಿ. ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ನಮ್ಮ ಶಾಸಕರ ನಿಧಿ ಅನುದಾನ ಕೊಡ್ತೀವಿ, ಕಾರ್ಖಾನೆ ಆರಂಭ ಮಾಡ್ರಿ ಅಂತ ಒತ್ತಾಯ ಮಾಡ್ಯಾರ. ನೋಡ್ಬೇಕು ಸರ್ಕಾರ ಏನು ಮಾಡುತ್ತಾ, ಇದನ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂತಾರ ಅಂತ ಹೇಳಿ. ಇನ್ನು ಈ MLA ಸಾಹೇಬರುಗಳು ಹಿಂಗೆ ಒತ್ತಾಯ ಮಾಡಿದ್ದ ತಡ BJP ಶಾಸಕರೆಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಾರ. ಆಗಲ್ರಿಪ್ಪ, ನಾವು ಕೊಡ್ತೀವಿ, ರೊಕ್ಕ ಬೇಕಾರ, ಅದನ್ನ ಕಾರ್ಖಾನೆ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ಯಾರ. KKRB ಅನುದಾನ ಕೊಡ್ರಿ ಅಂತ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಾಗ ಏನೊಂದು ಮೀಟಿಂಗ್ ಮಾಡಿತ್ತು, ಅದ್ರಾಗ ಇದ್ರ ಬಗ್ಗೆ ಮಾತಾಡ್ಯಾರ. ಅಂದರೆ KDP ಮೀಟಿಂಗ್ನಾಗ ಶಾಸಕರು ಈ ಬಗ್ಗೆ ಒತ್ತಾಯ ಮಾಡ್ಯಾರ. ಹೀಗಾಗಿ ಸಕ್ಕರೆ ಸಚಿವರ ಜೊತೆ ಸಭೆ ಮಾಡ್ತೀವಿ, CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತೀವಿ ಅಂತ ಸಚಿವ ಈಶ್ವರ್ ಖಂಡ್ರೆ ಸಾಹೇಬ್ರು ಹೇಳ್ಯಾರ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ BSSK ಸಕ್ಕರೆ ಕಾರ್ಖಾನೆ ಚಲೋ ಮಾಡ್ರಿ, ಅನುದಾನ ನೀಡೋ ಸಂಬಂಧ CM ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡ್ರಿ ಅಂತ ಒತ್ತಾಯ ಮಾಡ್ಯಾರ. ಈ ಕಡೆ ಬಳ್ಳಾರಿ ವಿಚಾರಕ್ಕೆ ಬಂದ್ರಿ. ಬಳ್ಳಾರಿ ವಿಶ್ವವಿದ್ಯಾಲಯದೊಳಗೆ ಎಡವಟ್ಟು ಮೇಲೆ ಎಡವಟ್ಟಾಗತ್ತವು. NEP ಮೊದಲ ಬ್ಯಾಚಿನ ಪದವಿ ವಿದ್ಯಾರ್ಥಿಗಳ ಭವಿಷ್ಯ ಅಡ್ಡ ಕತ್ತರಿಗೆ ಬಿದ್ದೈತಿ.
ಯಾಕಂದರೆ ಕೃಷ್ಣದೇವರಾಯ ವಿ ಒಳಗೆ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ ವರ್ಕ್ ಮುಗಿಸಿದ್ರು ರಿಸಲ್ಟ್ ಕೊಟ್ಟಿಲ್ಲ. ಪ್ರಾಜೆಕ್ಟ್ ವರ್ಕ್ನ ರಿಸಲ್ಟ್ ಇಲ್ದಂಗಾಗಿ ಆ ಕಡೆ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಸಮೇತ ಫೇಲ್ ಅನ್ನುವಂಥ ಫಲಿತಾಂಶ ಬಂದೈತಿ. ವಿ ಮಾಡಿರೋ ಎಡವಟ್ಟಿನಿಂದ PG BEd ಹೋಗೋಕೆ ಆಗದಂಥ ಪರಿಸ್ಥಿತಿ ಐತಿ. ವಿದ್ಯಾರ್ಥಿಗಳು ಒದ್ದಾಡಕತ್ತಾರ. ಒಂದೊಂದು ಕಾಲೇಜಿನಾಗ ಕನಿಷ್ಠ 130ರಿಂದ 150 ವಿದ್ಯಾರ್ಥಿಗಳು ಈ ರೀತಿ ಸಮಸ್ಯೆಗೆ ಸಿಕ್ಕಾಕೊಂಡಾರ. ನಮಗೆ ರಿಸಲ್ಟ್ ಕೊಡ್ರಿ, ನಾವು ಮುಂದೆ ಓದಕ್ಕೆ ಅನುಕೂಲ ಆಗುತ್ತೆ ಅಂತ ವಿದ್ಯಾರ್ಥಿಗಳೆಲ್ಲರೂ ಕಾಲೇಜಿನ ಆಡಳಿತ ಮಂಡಳಿಗೆ ಹೇಳ್ಯಾರ. ವಿರುದ್ಧ ಈ ಕಿರುಕುಳದ ಆರೋಪ ಕೇಳಿ ಬಂದೈತಿ. 5 ಪುಟಗಳ ಪತ್ರ ಬರೆದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ ವಿಠಲ್ ಮುನ್ನಾಳ CBI ವಿರುದ್ಧ ಕ್ರಮ ತಗೋರಿ, ಅಂದರೆ CPI ವಿರುದ್ಧ ಕ್ರಮ ತಗೋರಿ ಸಾಹೇಬ್ರ ಅಂಥೇಳಿ ಕಮಿಷನರ್ ಸಾಹೇಬ್ರ ಮೊರೆ ಹೋಗ್ಯಾರ. ಪೊಲೀಸ್ ಪೇದೆ ಕುಟುಂಬಸ್ಥರು ಬೆಳಗಾವಿ ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಾರ. ಇನ್ನು ಬೆಳಗಾವಿ ಕಮಿಷನರ್ ಆಫೀಸ್ಗೆ ಏನು ಬಂದಾರ ಈ ಫ್ಯಾಮಿಲಿ, ಪೊಲೀಸ್ ಪೇದೆ ವಿಠಲ್ ಮುನ್ನಾಳ್ ಅವರು ಫ್ಯಾಮಿಲಿಯವರು, ಇವರೆಲ್ಲ ಕುಟುಂಬಸ್ಥರೇ ಖುದ್ದು ಕಂಪ್ಲೇಂಟ್ ಕೊಟ್ಟಾರ. ಈ ಹಿಂದೆ ಮೇಲಾಧಿಕಾರಿಗಳ ಕಿರುಕುಳ ನೀಡಿದ್ರು, ಏನಾರ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೀರಿಪ್ಪ ಅಂತ ಪ್ರಶ್ನೆ ಮಾಡ್ಯಾರ. CPI ಮೇಲೆ ಕ್ರಮ ತಗೋರಿ, ಇಲ್ಲ ನಮ್ಮ ಸಹೋದರನ ಬೇರೆ ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾರ. ಅವರಿಗೆ ಅವರು ದರ್ಯಾಪುರ ಪಾಟೀಲ್ ಅಂತ ಉದ್ಯಮ PI ಅವರು ಒಂದು ಸ್ವಲ್ಪ ಟಾರ್ಚರ್ ಮಾಡ್ತಾ ಇದ್ರು, ಅಂದ್ರೆ ಟಾರ್ಗೆಟ್ ಮಾಡಿ ಬೇಕಂತ ಮಾಡಿ ಇದನ್ನ ಮಾಡ್ತಾ ಇದ್ರು. ಸೊ ಅದಕ್ಕೆ ಅವ್ರಿಗೆ ಮನಿ ಕೊಡಕ್ಕೆ ಬಂದಿತ್ತು ಸರ್. ಹಂಗೆಲ್ಲ ಆಗ್ಬಾರ್ದು. ಇನ್ನು ಮೈಕ್ರೋ ಫೈನಾನ್ಸ್ ಸಾಲ ಕೊಡೋರ ಕಾಟ ಹಾವಳಿ ಅಂತೂ ಎಷ್ಟರ ಮಟ್ಟಿಗೆ ಅಂತಂದ್ರೆ ಹುಬ್ಬಳ್ಳಿ ಒಳಗೆ ಒಂದು ಇಡೀ ಕುಟುಂಬ ಈ ಮೈಕ್ರೋ ಫೈನಾನ್ಸ್ ಅವ್ರ ಸಂಬಂಧ ಹೈರಾಣಾಗಿ ಹೋಗೈತಿ. ಸಾಲ ಕಟ್ಟಿಲ್ಲ ಅಂತ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಒಳಗೆ ಏನು ಒಬ್ಬರು ಗರ್ಭಿಣಿ ಇದ್ದರು, ಅವರಿಗೆ ಕಿರುಕುಳ ಕೊಟ್ಟಾರ. ಅದು ಅಲ್ದ ಮನೆಯಿಂದ ಅವ್ರನ್ನ ಹೊರಗೆ ಹಾಕ್ಯಾರ ಅನ್ನೋ ಆರೋಪನೂ ಐತಿ. ಇಕ್ವಟಾಸ್ ಸ್ಮಾಲ್ ಫೈನಾನ್ಸಿಂದ ಮಕ್ತುಮ್ ಸಾಬ್ ಅನ್ನೋರು 2,80,000 ರೂಪಾಯಿ ಸಾಲ ತೊಗೊಂಡಿದ್ರಂತ. ಅದರೊಳಗೆ 48,000 ರೂಪಾಯಿ ಇನ್ನೂ ಕಟ್ಟೋದು ಐತಿ ಅಂತ ಇಡೀ ಮನಿನ ಸೀಸ್ ಮಾಡ್ಯಾರ. ಸಾಲ ವಸೂಲಿಗೆ ಅಂತ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಂದಿದ್ರು. ಈ ಹೊತ್ನ್ಯಾಗ ಸಾಲ ಪಡೆದಿರುವಂಥ ಮಕ್ತುಮ್ ಸಾಬ್ ಮನ್ಯಾಗ ಇರಲಿಲ್ಲ. ಆ ಹೊತ್ನ್ಯಾಗ ಮನ್ಯಾಗಿದ್ದ ರೇಷ್ಮಾ ಜಮಾದಾರ್ ಸೇರಿದಂಗೆ ಮನ್ಯಾಗಿದ್ದ ಎಲ್ಲರನ್ನೂ ಹೊರಗೆ ಹಾಕ್ಯಾರ. ಹೀಗಾಗಿ ಬೆಳಿಗ್ಗೆಯಿಂದ ಊಟ ನಾಷ್ಟ ಇಲ್ದಂಗೆ ಗರ್ಭಿಣಿ ಆಗಿದ್ದ ಮಹಿಳೆಗೆ ನರಕ ಯಾತನೆ ಅನುಭವಿಸುವಂಥ ಪರಿಸ್ಥಿತಿ. ಕೊಡಬೇಕಾಗಿದ್ದು 48,000. ಆ 48,000ಕ್ಕೆ ಇಡೀ ಮನಿನ ಸೀಸ್ ಮಾಡ್ಯಾರ. ಇಂಥವ್ರಿಗೆ ಯಾರು ಪಾಠ ಕಲಿಸ್ಬೇಕು? ಪೊಲೀಸರು ಈ ಬಗ್ಗೆ ಗಮನ ಹರಿಸ್ಬೇಕು. ಬೆಳಗಾವಿ ಒಳಗೆ MES ಪುಂಡಾಟ ಮಿತಿಮೀರೀತಿ. ಚಳಿಗಾಲ ಅಧಿವೇಶನಕ್ಕೂ ಮೊದಲ ಮಹಾಮೇಳಾವ್ ಮಾಡ್ತೀವಿ ಅಂತೇಳಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಕಮಿಷನರ್ಗೆ ಪರ್ಮಿಷನ್ ಕೇಳಿ ಒಂದು ಲೆಟರ್ ಕೂಡ ಬರೆದಾರ. ಈ ಸಲನೂ MESಗೆ ಅನುಮತಿ ನೀಡಲ್ಲ ಅಂತ ADGP ಹಿತೇಂದ್ರ ಖಡಕ್ಕಾಗೆ ಹೇಳ್ಯಾರ. ಮತ್ತೊಂದು ಕಡೆ MES ನಿಷೇಧ ಮಾಡಿದರೆ ಇದೆಲ್ಲ ತಲೆನೋವು ಇರಂಗಿಲ್ಲ ಅಂತ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ಯಾರ. ವಿಜಯಪುರ ಬೀದರ್ DDPI ವಿರುದ್ಧ MLA ಪ್ರಭು ಚವ್ಹಾಣ್ ಅವರು ಒಂದು ಗಂಭೀರ ಆರೋಪ ಮಾಡ್ಯಾರ. DDPI ಬರೀ ದುಡ್ಡು ಜಮಾ ಮಾಡ್ತಾ ಇದ್ದಾರಾ, ಯಾವುದೇ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ DDPI ದುಡ್ಡು ಇಲ್ಲದೆ ಒಂದು ಸಹಿ ಕೂಡ ಮಾಡಂಗಿಲ್ಲ, ಹಿಂಗಾದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡ್ಯಾರ KDP ಮೀಟಿಂಗ್ನಾಗ. ಗ್ಯಾರಂಟಿ ಯೋಜನೆಗೆ ಅಂಗವಿಕಲರ ಅನುದಾನ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾನು ಗ್ಯಾರಂಟಿ ಮೇಲೆ ಯಾಕೆ ಹಾಕ್ತೀರಿ, ಇದು BJP ಅವ್ರ ಕೆಲಸ, BJP ಅವರು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಸಚಿವ ಸಾಹೇಬರು BJP ವಿರುದ್ಧ ಆಕ್ರೋಶ ಹಾಕ್ಯಾರ. ಈ ಇಲಾಖೆ ಆ್ಯಕ್ಷನ್ ಪ್ಲ್ಯಾನ್ ಏನೋ ಆಗಿರ್ಬೋದು, ಎಲ್ಲರಿಗೂ ರೊಕ್ಕ ಬರ್ತೈತಿ, ಯಾರು ತಲೆ ಕೆಡಿಸ್ಕೋಬೇಡ್ರಿ, ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಹೇಳ್ಯಾರ. ಕೊನೋ ಕಾರ್ಪಸ್ ಗಿಡ ಮರ ಅತಿ ಹೆಚ್ಚು ಇಂಗಾಲ ಜೊತೆ ಮಾನವನ ದೇಹದ ಮೇಲೆ ದುಷ್ಪರಿಣಾಮ ಬೀರುವಂಥ ಮಾರಕ ಆಮ್ಲವನ್ನು ಹೊರಸೂಸುವುದರಿಂದ ಉಸಿರಾಟ ತೊಂದರೆ ಆಗುತ್ತಾ, ನೆಗಡಿ, ಕೆಮ್ಮು, ಅಸ್ಮಾ ಸೇರಿದಂತೆ ಅಲರ್ಜಿ ಅಂತ ಕಾಯಿಲೆಗಳು ಉದ್ಭವಿಸುತ್ತೆ. ಸ್ಥಳೀಯ ಕೀಟ ಪಕ್ಷಿ ಹಾಗೂ ಪ್ರಾಣಿಗಳ ಆರೋಗ್ಯಕ್ಕೂ ಹಾನಿಕಾರಕ. ಚಳಿಗಾಲದಾಗಿ ಈ ಗಿಡ ಮರದಿಂದ ಹೆಚ್ಚು ದುಷ್ಪರಿಣಾಮ ಆಗುತ್ತೆ. ಅತಿ ಹೆಚ್ಚು ಬೇರು ಬಿಡೋದ್ರಿಂದ ನೆಲದಡಿಯಲ್ಲಿ ಕೇಬಲ್ ಹಾಗೂ ಕೊಳವೆ ಮಾರ್ಗಗಳಿಗೂ ಅಧಿಕ ಹಾನಿಯಾಗುತ್ತಾ ಅಂತ ಪತ್ರ ಬರೆದಿದ್ದಾರೆ.